6 ಅನ್ನೋ ನಂಬರ್ ಸರಿ ಇಲ್ಲ. 6 ಅನ್ನೋದು ಕೂಡ ನೋಡಿ ಶುಕ್ರನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಸೊ ಹಾಗಾಗಿ 6ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವರು ಲಾಸ್ ಆಗೋದಾಗಿರ್ಬೋದು, ಅವ್ರ ಮನೇಲಿ ಡೈವರ್ಸ್ಗಳಾಗಿರ್ಬೋದು, ಕಾಂಟ್ರವರ್ಸಿ, ಯಾರನ್ನಾದ್ರೂ ಕಳ್ಕೊಳ್ಳೋದು, ಈ ಡೇಟ್ ಅವ್ರನ್ನ ಯಾರನ್ನಾದ್ರೂ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಆಗಿರುತ್ತೆ. 6ನೇ ತಾರೀಕವರು 8ನೇ ತಾರೀಕವರು ಬರೋ ವರ್ಷ ತುಂಬ ಹುಷಾರಾಗಿರಬೇಕು. ಈ ನಂಬರು ಎಲ್ಲಿ ಈ ವರ್ಷ 2, 9 ಪಾಸ್ ಆಗಿರೋ ಕಡೆ ಎಲ್ಲ ಹೇಗೆ ಇನ್ಸಿಡೆಂಟ್ ಆಯಿತು ಅದೇ ರೀತಿ ಕಾರ್ ನಂಬರ್ ಯಾರಿಗೆ 6 ಆಗಿರುತ್ತೆ ಅವ್ರ ವೆಹಿಕಲ್ ನಂಬರು ಮತ್ತು ಅವರ ಫೋನ್ ನಂಬರಲ್ಲಿ ಅತಿ ಹೆಚ್ಚು 6 ಅನ್ನೋದು ಲಕ್ಕಿ ನಂಬರೇ. ಆದರೆ ಒಂದೊಂದು ವರ್ಷಕ್ಕೆ ಒಂದೊಂದು ನಂಬರ್ ಡೇಂಜರ್ ಆದಾಗ ಅದೇ ಡೇಂಜರಸ್ನ ಅದೇ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಅದೇ ರೀತಿ ಬರೋ ವರ್ಷ 6 ಅನ್ನೋ ನಂಬರ್ ಎಲ್ಲೆಲ್ಲಿ ಪಾಸಾಗಿರುತ್ತೆ, 8 ಅನ್ನೋ ನಂಬರ್ ಎಲ್ಲೆಲ್ಲಿ ಪಾಸಾಗಿರುತ್ತೆ, ನಮ್ಮ ವೆಹಿಕಲ್ಲು, ನಮ್ಮ ಮನೆ ನಂಬರು, ನಮ್ಮ ಮೊಬೈಲ್ ನಂಬರು, ನಮ್ಮ ಅಕೌಂಟ್ ನಂಬರು, ನಮ್ಮ ಡೇಟ್ ಆಫ್ ಬರ್ತು, ಈ ಎಲ್ಲವೂ ಕೌಂಟ್ ಆಗುತ್ತೆ. ಈ ಎಲ್ಲೂ ಕೂಡ 6, 8 ಅನ್ನೋದು ಪಾಸ್ ಆಗಿರುತ್ತೆ. ಅಲ್ಲೆಲ್ಲ ತುಂಬ ಡೇಂಜರು. ಅಂಥವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ಮು, ಯಾವುದೇ ಒಂದು ಅವ್ರ ಜೀವನದಲ್ಲಿ ಪ್ರಾಬ್ಲಮ್ಮು, ಲಾಸು, ವೈಯಕ್ತಿಕ ತೊಂದರೆಗಳು ಕಾಡ್ತಾನೆ ಇರುತ್ತೆ. ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. 6 ಮತ್ತು 8ನೇ ತಾರೀಕವರು ಆ ಡೇಟು ಆ ಮಂತು ಕೂಡ ಏನಾದರೂ ಒಂದು ಇನ್ಸಿಡೆಂಟು ಇಡೀ ಪ್ರಪಂಚಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ಗೊತ್ತಾಗುವಂಥ ಬಿಗ್ ನ್ಯೂಸ್ಗಳು ಬರ್ತಾ ಇರುತ್ತೆ ನೆಕ್ಸ್ಟ್ ಇಯರು. ಆದಷ್ಟು ಆ ನಂಬರ್ಸ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ. ಇವಾಗ ಆಲ್ರೆಡಿ ಫೋನ್ ನಂಬರಲ್ಲಿ 6 ಬಂದ್ಬಿಟ್ಟಿರುತ್ತೆ, ಒಂದು ವರ್ಷಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ ಪಾಪ. ತುಂಬ ಬಿಸ್ನೆಸ್ ನಡೆಸ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಸ್ವಲ್ಪ ಲಾಸ್ ಆಗೋದು, ಎಲ್ಲ ಒಂದು ಕಡೆ ದುಡ್ಡನ್ನು ಕಳ್ಕೊಳ್ಳೋದು, ಇದೆಲ್ಲ ಆಗ್ತಾ ಹೋಗುತ್ತೆ. ಸಣ್ಣ ಪುಟ್ಟ ತೊಂದರೆಗಳು ನಡೀತಾ ಹೋಗುತ್ತೆ. ನೋಡಿ ಈ ಸತಿ 2/20 ನಾರಾಯಣ್ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಎಷ್ಟು ವರ್ಷ ಅಚೀವ್ ಮಾಡಿದಾಗ ಈ ವರ್ಷದಲ್ಲಿ ಅವರು ಎಲ್ಲೋ ಒಂದು ಕಡೆ 2ನೇ ತಿಂಗಳಲ್ಲಿ ಅನಿಸುತ್ತೆ ಆ ಡೇಟಲ್ಲಿ ಹುಟ್ಟಿರೋದಕ್ಕೆ ಅವರೆಲ್ಲೋ ಲಾಸ್ ಆಯಿತು ಅಂತ ಕೇಳ್ಪಟ್ಟಿದ್ದೀವಿ. ಸೊ ಹಾಗೆ ಆ ಥರ ದೊಡ್ಡ ಒಂದು ಇವರು ಲಾಸ್ ಆಗ್ತಾರೆ ಅಂತ ದೊಡ್ಡವರೇ ಆದಾಗ ಸಣ್ಣ ಪುಟ್ಟ ಸಾಮಾನ್ಯ ಜನರಿಗೆ ಅದೇನು ದೊಡ್ಡದಲ್ಲ. ಅಟ್ಲೀಸ್ಟ್ ಆ ಡೇಟಲ್ಲಿ ಆದರೂ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ. ಯಾವುದು ಇನ್ವೆಸ್ಟ್ ಮಾಡಿದಿರಾ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ. ಅಂದರೆ ನಾವೇನೇ ಕೆಲಸ ಮಾಡಿದ್ರು ತುಂಬ ಜಾಗ್ರತೆಯಾಗಿ ಹಿಂದೆ ಮುಂದೆ ನೋಡಿಕೊಂಡು ಕೆಲಸ ಮಾಡಬೇಕಾಗುತ್ತೆ. ಈ ಡೇಟಲ್ಲಿ ಹುಟ್ಟಿರೋರಾಗಿರ್ಬೋದು, ಆ ತಿಂಗಳಲ್ಲಾಗಿರ್ಬೋದು, ಮತ್ತು 6ನೇ ತಿಂಗಳು 8ನೇ ತಿಂಗಳಲ್ಲಿ ಎಲ್ಲೂ ಪ್ರವಾಸ ಹೋಗ್ದಿರಾ ಇರಬೇಕಾಗತ್ತೆ. ಈ ಥರ ಬಹಳಷ್ಟು ಇನ್ಸಿಡೆಂಟ್ಗಳು, ಅಪಘಾತಗಳೆಲ್ಲ ನಡೀತಾ ಹೋಗುತ್ತೆ ನೆಕ್ಸ್ಟ್ ಇಯರು. ಅದೇ ರೀತಿ ನಿನ್ನೆ ನೋಡಿ ಇದೇ ರಿಲೇಟೆಡ್ ಅಂತ ಹೇಳೋದು, ವೃಷಭ ರಾಶಿ ನಿನ್ನೆ ವೃಷಭ ರಾಶಿ, ಇವತ್ತು ವೃಷಭ ರಾಶಿ. ಅದೇ ರೀತಿ 8 ಮತ್ತು 6 ಅನ್ನೋದು ಇಲ್ಲಿ ಹೇಗೆ ರಿಲೇಟೆಡ್ ಬರುತ್ತೆ, ಒಂದು ನಟನನ್ನು ನಾವು ಕಳ್ಕೊಂಡಿದ್ದೀವಿ. ಈ ಥರ ಬಿಗ್ ನ್ಯೂಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಯರು ಕೂಡ ಇದೇ ಡೇಟು ಇದೇ ತಿಂಗಳಲ್ಲಿ ಈ ಗಂಟೆಗಳು ಆಗಿರ್ಬೋದು, ಏನಾದ್ರು ತುಂಬ ಇನ್ಸಿಡೆಂಟ್ ಆಗುವಂಥದ್ದಾದರೆ, ಮತ್ತು ಈ ತಿಂಗಳು 11ನೇ ತಿಂಗಳಿದು, ಈ ವರ್ಷಕ್ಕೆ 11 ಅಂತ ಬಂದಾಗ 1 ಬರುತ್ತೆ. ಈ ಮಂತ್ ಕೂಡ ತುಂಬಾ ಡೇಂಜರ್. ನಾನು ಫಸ್ಟ್ ಹೇಳಿದ್ದೆ ಈ ಮಂತ್ ಏನಾದ್ರು ಆಗ್ಬೋದು, ಸಾಕಷ್ಟು ಯಾರನ್ನಾದ್ರೂ ನಾವು ಅಂದ್ರೆ ಇದೆಲ್ಲ ನೆನ್ಸ್ಕೊಳ್ಳೋ ಅಂಥದ್ದಲ್ವಾ. ಸೊ ಈ ಥರ ಯಾವುದಾದ್ರೂ ಒಂದು ಪ್ರಾಬ್ಲಮ್ ನಡೆಯುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ, ಮನೆ ಮಾತಾಗುತ್ತೆ ಅಂತ ಹೇಳ್ತಾ ಬಂದಿದೆ. ಸೊ ಇದು ಫಸ್ಟ್ ಇನ್ಸಿಡೆಂಟ್ ಅಂತ ಅಂದ್ಕೊಳ್ತೀನಿ. ಓಕೆ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ಟರೆ ಧನ್ಯವಾದ. ನೋಡಿ, ಎಲ್ಲರಿಗೂ ಅದೇ ಹೇಳೋದು, ನಿಮ್ಮ ಪ್ರಾಬ್ಲಮ್ಗೆ ಖಂಡಿತವಾಗ್ಲೂ ಪರಿಹಾರ ಇದೆ. ಪರಿಹಾರ ಬೇಕು ಅಂದರೆ ನಮ್ಮ ಒಂದು ನಂಬರ್ಗೆ ಕರೆ ಮಾಡಿ. ಖಂಡಿತವಾಗ್ಲೂ ಅದರಲ್ಲೂ ವೃಷಭ ರಾಶಿಯವರು ಮತ್ತು ತುಲಾರಾಶಿಯವರು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಇಲ್ಲಾಂದರೆ ನಿಮ್ಮ ಟೈಮ್ ಕೆಟ್ಟಿರೋದ್ರಿಂದ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ವೃಷಭ ರಾಶಿಯವರು ಖಂಡಿತ ಪರಿಹಾರ ಮಾಡ್ಕೊಳ್ಳಿ. ಮತ್ತು ನೇರಳೆ ಹಣ್ಣನ್ನು ದಾನವಾಗಿ ಕೊಡಿ, ನೇರಳೆ ಹಣ್ಣನ್ನು ತಿನ್ನಿ, ನೇರಳೆ ಹಣ್ಣು ಜ್ಯೂಸ್ ಕುಡೀರಿ, ನೇರಳೆ ಮರವನ್ನು ಅತಿ ಹೆಚ್ಚು ಭಕ್ತಿಯಿಂದ ಪ್ರಾರ್ಥಿಸಿ ಮುಟ್ಟಿ. ಅದರ ವೈಬ್ರೇಷನು ನಿಮ್ಮನ್ನು ಎಲ್ಲೋ ಒಂದು ಕಡೆ ಕಾಪಾಡುತ್ತೆ ಅಂತ ಹೇಳ್ತಾ ಎಲ್ಲ ಕರ್ನಾಟಕದ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ.